ನಮಸ್ತೆ ಸ್ನೇಹಿತರೆ, ಸೌತ್ ಇಂಡಿಯನ್ ವೆಜ್ ರೆಸಿಪಿಗಳಿಗೆ ಸ್ವಾಗತ. ಇವತ್ತು ನಾನು ಪಾಲಕ್ ಪಪ್ಪು ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಪಪ್ಪು ಅಂತ ಆಂಧ್ರದಲ್ಲಿ ಅಂತಾರೆ, ನಾವು ಕರ್ನಾಟಕದಲ್ಲಿ ಇದನ್ನ ತವ್ವೆ ಅಂತೀವಿ. ಇದು ಪಾಲಕ್ನ ಸಣ್ಣಗೆ ಹೆಚ್ಕೊಳ್ಬೇಕು. ಎಣ್ಣೆ ಸಾಸಿವೆ ಒಗ್ಗರಣೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕಬೇಕು. ಟೊಮೆಟೊ, ಈರುಳ್ಳಿ, ಕರಿಬೇವಿನ ಸೊಪ್ಪು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ಆಮೇಲೆ ಅದಕ್ಕೆ ಒಂದೆರಡು ಹಸಿ ಮೆಣಸಿನ್ಕಾಯಿ, ಒಂದೆರಡು ಒಣಮೆಣ್ಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ಆಮೇಲೆ ಹೆಚ್ಚಿರೋ ಅಂಥ ಒಂದು ಪಾಲಕ್ ಸೊಪ್ಪನ್ನು ಹಾಕಿ ಸ್ವಲ್ಪ ನೀರು ಚುಮ್ಕಿಸ್ಬೇಕು ಇದಕ್ಕೆ, ಯಾಕೆಂದರೆ ಇದರಲ್ಲೇ ನೀರಿನ ಅಂಶ ಇರುತ್ತೆ. ಅದು ಸ್ವಲ್ಪ ಬೆಂದಾದಮೇಲೆ ಬೇಯಿಸಿಟ್ಕೊಂಡಿರೋ ಅಂಥ ತೊಗರಿಬೇಳೆನ ಅದಕ್ಕೆ ಹಾಕಬೇಕು. ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಕುದಿಸೋದು ಒಂದು 5 ನಿಮಿಷ ಇದು ಮಾಡಿದ್ರೆ ಸಾಕು. ಅದು ಬೇಳೆನೂ ಚೆನ್ನಾಗಿ ಬೆಂದಿರುತ್ತೆ, ಸೊಪ್ಪು ಚೆನ್ನಾಗಿ ಬೆಂದಿರುತ್ತೆ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಒಂದು 5 ನಿಮಿಷ ಕುದಿಸಿದ್ರೆ ಪಾಲಕ್ ಪಪ್ಪು ರೆಡಿ ಆಗುತ್ತೆ. ಇನ್ನು ನಾವು ಅನ್ನದ ಜೊತೆಯಲ್ಲಿ, ಚಪಾತಿ, ದೋಸೆ ಎಲ್ಲದ್ರ ಜೊತೆಯಲ್ಲೂ ಉಪಯೋಗಿಸ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಖಂಡಿತ ಮಾಡಿ ಸ್ನೇಹಿತರೆ. ನಿಮ್ಮ ಅಭಿಪ್ರಾಯನ ತಿಳಿಸಿ. ಇವತ್ತು ನಾನು ಇದನ್ನು ಅನ್ನದ ಜೊತೆಯಲ್ಲಿ ಉಪಯೋಗಿಸ್ತಾ ಇದ್ದೀನಿ, ಪಾಲಕ್ ಪಪ್ಪು.